ರಾಜ್ಯದಲ್ಲಿ ಇಬ್ಬರು ಮಕ್ಕಳಲ್ಲಿ ಎಚ್ಎಂಪಿವಿ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಟ್ರಾವೆಲ್ ಹಿಸ್ಟ್ರಿ ಭಾರತ ಬಿಟ್ಟು ಆಚೆ ಹೋದ ರೆಕಾರ್ಡ್ಗಳು ಇಲ್ಲದೆ ಹೋದ್ರೂ ಕೂಡ ಮಕ್ಕಳಲ್ಲಿ ಸೋಂಕು ತಗುಲಿದ ಹೇಗೆ ಅನ್ನೋದು ಸದ್ಯಕ್ಕೆ ಉದ್ಭವವಾಗಿರುವ ಪ್ರಶ್ನೆ. ಬೆಂಗಳೂರಿನಲ್ಲೇ ಇಬ್ಬರು ಮಕ್ಕಳಲ್ಲಿ ಎಚ್ಎಂಪಿವಿ ಸೋಂಕು ತಗುಲಿರೋದು ಪತ್ತೆಯಾಗಿತ್ತು. 3 ತಿಂಗಳ ಮಗುವಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿದೆ. ಎಚ್ಎಂಪಿವಿ ವೈರಸ್ನಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಆದರೆ ಆರೋಗ್ಯ ಇಲಾಖೆ ಗೈಡ್ಲೈನ್ ಅನ್ನ ರಿಲೀಸ್ ಮಾಡಿ ಆತಂಕ ಬೇಡ, ಮುಂಜಾಗ್ರತೆ ಇರಲಿ ಅನ್ನೋ ಸಂದೇಶ ರವಾನಿಸಿದೆ. ಕರ್ನಾಟಕದಲ್ಲೂ ಕೂಡ ಎಚ್ಎಂಪಿವಿ ಸೋಂಕು ಕಂಡುಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯ ಜೊತೆಯಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಭೆಯನ್ನ ನಡೆಸುವವರಿದ್ದಾರೆ. ಸಂಜೆ 4 ಗಂಟೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗುವವರಿದ್ದಾರೆ. ಎಚ್ಎಂಪಿವಿ ಹರಡದಂತೆ ಸೂಚನೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆಯುವ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲೇ ಸಭೆ ಇವತ್ತು ಸಂಜೆ 4 ಗಂಟೆಗೆ ನಡೆಯಲಿದೆ. ನನ್ನೆಷ್ಟೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಇಲಾಖೆಯ ಕೆಲ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ರಾಜ್ಯ ಸರ್ಕಾರ ಈ ಎಚ್ಎಂಪಿವಿ ಹರಡದಂತೆ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಪ್ರಾಥಮಿಕವಾದ ಒಂದಷ್ಟು ಮಾಹಿತಿಯನ್ನ ಜನರ ಮುಂದಿಟ್ಟಿದ್ರು. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸುವವರಿದ್ದಾರೆ. ಈ ಸಭೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಭಾಗಿಯಾಗ್ತಾರೆ. ರಾಜ್ಯದಲ್ಲಿ ಎಚ್ಎಂಪಿವಿ ಸೋಂಕು ಹರಡದಂತೆ ತಡೆಯೋಕೆ ಯಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ ನಡೆಯಲಿರುವ ಈ ಸಭೆಯಲ್ಲಿ ನಿರ್ಧಾರ ಆಗೋ ನಿರೀಕ್ಷೆ ಇದೆ. ಲಾಕ್ಡೌನ್ ಅಥವಾ ಮಾಸ್ಕ್ ಧಾರಣೆ ಕಡ್ಡಾಯ ಈ ರೀತಿಯಾದ ಕ್ರಮಗಳು ಇಲ್ಲದೆ ಹೋದ್ರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಚರ್ಚೆಯನ್ನ ಇವತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆಸೋದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ ನಡೀತಾ ಇದೆ, ಏನ್ ನಿರೀಕ್ಷೆ ಮಾಡಬಹುದು ರಾಜ್ಯದ ಜನ? ಅಭಿಷೇಕ್, ಸ್ಮಿತಾ, ಮೊದಲನೇದಾಗಿ 4 ಗಂಟೆಗೆ ಆರೋಗ್ಯ ಇಲಾಖೆಯ ಸಭೆಯನ್ನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಸಲಾಗುತ್ತೆ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಮೊದಲನೇದಾಗಿ ಎಚ್ಎಂಪಿವಿ ಅಷ್ಟಾಗಿ ಹರಡದೇ ಇದ್ರೂ ಕೂಡ ಅದನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಹರಡದಂತೆ ತೆಗೆದುಕೊಳ್ಬೇಕಾದಂತ ಕಾರ್ಯಗಳೇನು ಅನ್ನೋ ಒಂದು ವಿಚಾರವನ್ನ ಮಾತುಕತೆ ನಡೆಸಲಾಗುತ್ತೆ. ಅದರ ಜೊತೆಗೆ ಅತಿ ಹೆಚ್ಚಿನ ಪ್ರಕರಣಗಳಲ್ಲಿ ಮಕ್ಕಳಲ್ಲೇ ಕೂಡ ಇದು ಕಂಡು ಬರೋದ್ರಿಂದ ಮಕ್ಕಳಲ್ಲಿ ಇದು ಹರಡದೇ ಇರೋ ರೀತಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಕಂಡು ಬಂದ್ರೆ ಅದನ್ನ ಹತೋಟಿಗೆ ತರೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಅದರ ಜೊತೆಗೆ ಸಾಮಾಜಿಕ ವಲಯದಲ್ಲಿ ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತ ಸ್ಥಳಗಳಲ್ಲಿ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಅನ್ನೊಂದು ಬೇಸಿಕ್ ವಿಚಾರಗಳನ್ನ ಇವತ್ತು ಮಾತುಕತೆ ನಡೆಸಲಾಗುತ್ತೆ. ಅದರ ಜೊತೆಗೆ ದಿನೇಶ್ ಗುಂಡೂರಾವ್ ರವರು ಹಾಗೂ ಸಿಎಂ ರವರು ಈಗಾಗಲೇ ಹೇಳಿರುವಂತೆ ಈ ಒಂದು ಕಾಯಿಲೆಯಿಂದ ಹೆದರುವ ಅವಶ್ಯಕತೆ ಇಲ್ಲ, ಆತಂಕವಿಲ್ಲ. ಆದ್ರೆ ಹರಡುವಂತ ಭೀತಿ ಇರೋದ್ರಿಂದ ತೆಗೆದುಕೊಳ್ಬೇಕಾದ ಕ್ರಮಗಳೇನು ಅಂತ ಇವತ್ತು ಮಾತುಕತೆ ನಡೆಸಲಾಗುತ್ತೆ. ಅದಾದ ನಂತರ ಪ್ರಗತಿ ಪರಿಶೀಲನೆ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಎಚ್ಎಂಪಿವಿ ಚೈನಾದಿಂದ ಮಾತ್ರವಲ್ಲದೆ ಬೇರೆ ಎಲ್ಲಾದ್ರೂ ಕಂಡು ಬಂದಲ್ಲಿ ಅದನ್ನ ಯಾವ ರೀತಿ ಹತೋಟಿಗೆ ತರಬೇಕಾಗುತ್ತೆ, ಮಕ್ಕಳು ಹಾಗೂ ಹಿರಿಯರಿಗೆ ಆರೋಗ್ಯ ಸಮಸ್ಯೆಗಳು ಮೊದಲೇ ಕಂಡು ಬಂದಿದ್ರೆ ಅವರಿಗೆ ಈ ಒಂದು ಕಾಯಿಲೆ ಯಾವ ರೀತಿ ಮಾರ್ಪಾಡಾಗುತ್ತೆ ಅಥವಾ ಅವರ ಆರೋಗ್ಯದ ಮೇಲೆ ಯಾವ ರೀತಿ ಸಮಸ್ಯೆಯನ್ನು ಇದು ಉಂಟು ಮಾಡುತ್ತೆ, ಇಂತಹ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ಇವತ್ತು ಮಾತನಾಡಲಿದ್ದಾರೆ. ಸಂಜೆ 4 ಗಂಟೆಗೆ ಈ ಒಂದು ಸಭೆ ಆರಂಭವಾಗಿ ಸುಮಾರು 5-5:30 ಮುಕ್ತಾಯವಾದ ನಂತರ ಒಂದು ಮಾಹಿತಿಯನ್ನ ಆರೋಗ್ಯ ಸಚಿವರು ಅಥವಾ ಸಿಎಂ ಹಂಚಿಕೊಳ್ಳುವಂತ ನಿರೀಕ್ಷೆ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ರಾಜ್ಯದಲ್ಲಿ ಇಬ್ಬರು ಮಕ್ಕಳಲ್ಲಿ ಎಚ್ಎಂಪಿವಿ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಟ್ರಾವೆಲ್ ಹಿಸ್ಟ್ರಿ ಭಾರತ ಬಿಟ್ಟು ಆಚೆ ಹೋದ ರೆಕಾರ್ಡ್ಗಳು ಇಲ್ಲದೆ ಹೋದ್ರೂ ಕೂಡ ಮಕ್ಕಳಲ್ಲಿ ಸೋಂಕು ತಗುಲಿದ ಹೇಗೆ ಅನ್ನೋದು ಸದ್ಯಕ್ಕೆ ಉದ್ಭವವಾಗಿರುವ ಪ್ರಶ್ನೆ. ಬೆಂಗಳೂರಿನಲ್ಲೇ ಇಬ್ಬರು ಮಕ್ಕಳಲ್ಲಿ ಎಚ್ಎಂಪಿವಿ ಸೋಂಕು ತಗುಲಿರೋದು ಪತ್ತೆಯಾಗಿತ್ತು. 3 ತಿಂಗಳ ಮಗುವಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿದೆ. ಎಚ್ಎಂಪಿವಿ ವೈರಸ್ನಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಆದರೆ ಆರೋಗ್ಯ ಇಲಾಖೆ ಗೈಡ್ಲೈನ್ ಅನ್ನ ರಿಲೀಸ್ ಮಾಡಿ ಆತಂಕ ಬೇಡ, ಮುಂಜಾಗ್ರತೆ ಇರಲಿ ಅನ್ನೋ ಸಂದೇಶ ರವಾನಿಸಿದೆ.
ಕರ್ನಾಟಕದಲ್ಲೂ ಕೂಡ HMPV ಸೋಂಕು ಕಂಡುಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯ ಜೊತೆಯಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಭೆಯನ್ನ ನಡೆಸುವವರಿದ್ದಾರೆ. ಸಂಜೆ 4 ಗಂಟೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗುವವರಿದ್ದಾರೆ. HMPV ಹರಡದಂತೆ ಸೂಚನೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆಯುವ ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲೇ ಸಭೆ ಇವತ್ತು ಸಂಜೆ 4 ಗಂಟೆಗೆ ನಡೆಯಲಿದೆ. ನಿನ್ನೆಯಷ್ಟೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಇಲಾಖೆಯ ಕೆಲ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ರಾಜ್ಯ ಸರ್ಕಾರ ಈ HMPV ಹರಡದಂತೆ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಬಗ್ಗೆ ಪ್ರಾಥಮಿಕವಾದ ಒಂದಷ್ಟು ಮಾಹಿತಿಯನ್ನ ಜನರ ಮುಂದಿಟ್ಟಿದ್ರು. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸುವವರಿದ್ದಾರೆ. ಈ ಸಭೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಭಾಗಿಯಾಗ್ತಾರೆ. ರಾಜ್ಯದಲ್ಲಿ HMPV ಸೋಂಕು ಹರಡದಂತೆ ತಡೆಯೋಕೆ ಯಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ ನಡೆಯಲಿರುವ ಈ ಸಭೆಯಲ್ಲಿ ನಿರ್ಧಾರ ಆಗೋ ನಿರೀಕ್ಷೆ ಇದೆ. ಲಾಕ್ಡೌನ್ ಅಥವಾ ಮಾಸ್ಕ್ ಧಾರಣೆ ಕಡ್ಡಾಯ ಈ ರೀತಿಯಾದ ಕ್ರಮಗಳು ಇಲ್ಲದೆ ಹೋದ್ರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಚರ್ಚೆಯನ್ನ ಇವತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆಸೋದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ ನಡೀತಾ ಇದೆ, ಏನ್ ನಿರೀಕ್ಷೆ ಮಾಡಬಹುದು ರಾಜ್ಯದ ಜನ? ಅಭಿಷೇಕ್, ಸ್ಮಿತಾ, ಮೊದಲನೇದಾಗಿ 4 ಗಂಟೆಗೆ ಆರೋಗ್ಯ ಇಲಾಖೆಯ ಸಭೆಯನ್ನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಸಲಾಗುತ್ತೆ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಮೊದಲನೇದಾಗಿ HMPV ಅಷ್ಟಾಗಿ ಹರಡದೇ ಇದ್ರೂ ಕೂಡ ಅದನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಹರಡದಂತೆ ತೆಗೆದುಕೊಳ್ಬೇಕಾದಂತ ಕಾರ್ಯಗಳೇನು ಅನ್ನೋ ಒಂದು ವಿಚಾರವನ್ನ ಮಾತುಕತೆ ನಡೆಸಲಾಗುತ್ತೆ. ಅದರ ಜೊತೆಗೆ ಅತಿ ಹೆಚ್ಚಿನ ಪ್ರಕರಣಗಳಲ್ಲಿ ಮಕ್ಕಳಲ್ಲೇ ಕೂಡ ಇದು ಕಂಡು ಬರೋದ್ರಿಂದ ಮಕ್ಕಳಲ್ಲಿ ಇದು ಹರಡದೇ ಇರೋ ರೀತಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಕಂಡು ಬಂದ್ರೆ ಅದನ್ನ ಹತೋಟಿಗೆ ತರೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಅದರ ಜೊತೆಗೆ ಸಾಮಾಜಿಕ ವಲಯದಲ್ಲಿ ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತ ಸ್ಥಳಗಳಲ್ಲಿ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಅನ್ನೊಂದು ಬೇಸಿಕ್ ವಿಚಾರಗಳನ್ನ ಇವತ್ತು ಮಾತುಕತೆ ನಡೆಸಲಾಗುತ್ತೆ. ಅದರ ಜೊತೆಗೆ ದಿನೇಶ್ ಗುಂಡೂರಾವ್ ರವರು ಹಾಗೂ ಸಿಎಂ ರವರು ಈಗಾಗಲೇ ಹೇಳಿರುವಂತೆ ಈ ಒಂದು ಕಾಯಿಲೆಯಿಂದ ಹೆದರುವ ಅವಶ್ಯಕತೆ ಇಲ್ಲ, ಆತಂಕವಿಲ್ಲ. ಆದ್ರೆ ಹರಡುವಂತ ಭೀತಿ ಇರೋದ್ರಿಂದ ತೆಗೆದುಕೊಳ್ಬೇಕಾದ ಕ್ರಮಗಳೇನು ಅಂತ ಇವತ್ತು ಮಾತುಕತೆ ನಡೆಸಲಾಗುತ್ತೆ. ಅದಾದ ನಂತರ ಪ್ರಗತಿ ಪರಿಶೀಲನೆ ಸಭೆಯನ್ನು ಕೂಡ ನಡೆಸಲಾಗುತ್ತೆ. HMPV ಚೈನಾದಿಂದ ಮಾತ್ರವಲ್ಲದೆ ಬೇರೆ ಎಲ್ಲಾದ್ರೂ ಕಂಡು ಬಂದಲ್ಲಿ ಅದನ್ನ ಯಾವ ರೀತಿ ಹತೋಟಿಗೆ ತರಬೇಕಾಗುತ್ತೆ. ಮಕ್ಕಳು ಹಾಗೂ ಹಿರಿಯರಿಗೆ ಆರೋಗ್ಯ ಸಮಸ್ಯೆಗಳು ಮೊದಲೇ ಕಂಡು ಬಂದಿದ್ರೆ ಅವರಿಗೆ ಈ ಒಂದು ಕಾಯಿಲೆ ಯಾವ ರೀತಿ ಮಾರ್ಪಾಡಾಗುತ್ತೆ ಅಥವಾ ಅವರ ಆರೋಗ್ಯದ ಮೇಲೆ ಯಾವ ರೀತಿ ಸಮಸ್ಯೆಯನ್ನು ಇದು ಉಂಟು ಮಾಡುತ್ತೆ, ಇಂತಹ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ಇವತ್ತು ಮಾತನಾಡಲಿದ್ದಾರೆ. ಸಂಜೆ 4 ಗಂಟೆಗೆ ಈ ಒಂದು ಸಭೆ ಆರಂಭವಾಗಿ ಸುಮಾರು 5:05ವರೆಗೆ ಮುಕ್ತಾಯವಾದ ನಂತರ ಒಂದು ಮಾಹಿತಿಯನ್ನ ಆರೋಗ್ಯ ಸಚಿವರು ಅಥವಾ ಸಿಎಂ ಹಂಚಿಕೊಳ್ಳುವಂತ ನಿರೀಕ್ಷೆ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.